ಅಧಿವೇಶನಕ್ಕೂ ಪವರ್ ಫೈಟ್ಗೂ ಸಂಬಂಧ ಇಲ್ಲ. ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಭಗವದ್ಗೀತೆ ಪಠ್ಯ ಅಳವಡಿಕೆ ಬಗ್ಗೆ HDK ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ರಾಜಕಾರಣಕ್ಕೋಸ್ಕರ ಪಠ್ಯದಲ್ಲಿ ಭಗವದ್ಗೀತೆ ಬೇಡ ಅಂತ ಅವರು ಮಾತನಾಡಿದರು. ಎಲ್ಲ ಜಾತಿ ಧರ್ಮದ ಬಗ್ಗೆ ಮಾಹಿತಿ ಪಠ್ಯಪುಸ್ತಕದಲ್ಲಿ ಇರಬೇಕು, ಒಂದೇ ಧರ್ಮದ ಬಗ್ಗೆ ಬೇಡ ಅಂತ ಪಬ್ಲಿಕ್ ಟಿವಿಗೆ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ ಅಂತ. ನಗರಿ ಬೆಳಗಾವಿಯಲ್ಲಿ ಮತ್ತೆ ಚಳಿಗಾಲ ಅಧಿವೇಶನ ಆರಂಭ ಆಗಿರುವಂಥದ್ದು. ವಿಧಾನ ಮಂಡಲದ ಅಧಿವೇಶನ ಸುಮಾರು 2 ವಾರಗಳ ಕಾಲ ನಡೆಯುತ್ತೆ. ನಮ್ಮ ಜೊತೆ ಆರೋಗ್ಯ ಸಚಿವರಿದ್ದಾರೆ, ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ಯಾವೆಲ್ಲ ಅಧಿವೇಶನದಲ್ಲಿ ಪ್ರಮುಖವಾದ ಹಲವಾರು ವಿಷಯಗಳಿದೆ, ಅದನ್ನು ಯಾವ ರೀತಿಯಾಗಿ ನೋಡುವಂಥದ್ದು ನೋಡೋಣ. ಯಾಕೆಂತ ಹೇಳಿದ್ರೆ ಒಂದು ಕಡೆ ಕಬ್ಬಿನ ಬೆಳೆಗಾರರ ವಿಚಾರದಲ್ಲಿ ನಮ್ಮ ಸರ್ಕಾರ ಸ್ಪಂದನೆ ಮಾಡಿತು, ಕೇಂದ್ರ ಸರ್ಕಾರ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಮೆಕ್ಕೆಜೋಳದ ವಿಚಾರ ರೈತರು, ಅದ್ರ ಬಗ್ಗೆಯೂ ಕೂಡ ನಮ್ಮ ಸರ್ಕಾರ ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತಾಯಿದೆ. ಕೇಂದ್ರ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾವುದೇ ರೀತಿಯ ಒಂದು ಇವತ್ತು ರಾಜ್ಯದ ಪರವಾಗಿ ಇಂಥ ವಿಷಯಗಳು ಬಂದಾಗ ಅದು ಉತ್ತರ ಕರ್ನಾಟಕ ಭಾಳ ಹತ್ತಿರವಾಗಿರೋ ಸಬ್ಜೆಕ್ಟ್ಗಳು, ರೈತರ ಒಂದು ವಿಷಯಗಳು. ಕೇಂದ್ರದ ಪ್ರತಿನಿಧಿಗಳು MP ಗಳಿಂದ ಆಯ್ಕೆಯಾಗಿ ಹೋಗಿದ್ದಾರೆ. ಅವರುಗಳು ಯಾವುದೇ ರೀತಿಯ ನಮ್ಮ ಇಲ್ಲಿಯ ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿಲ್ಲ. UKP ವಿಚಾರದಲ್ಲೂ ಕೂಡ ಈಗ ನಮ್ಮ ಸರ್ಕಾರ ಭಾಳ ಮಹತ್ತರವಾದ ನಿರ್ಧಾರ ತಗೊಂಡಿದೆ. ಆಲ್ಮಟ್ಟಿಯನ್ನು ಎತ್ತರವನ್ನು ಏರಿಸಿ ಏನು R&R ಎಲ್ಲ ಮಾಡೋದಕ್ಕೆ ಅನುಮೋದನೆ ಕೊಟ್ಟಿದೆ ಕ್ಯಾಬಿನೆಟ್ಟು. ಈಗ ಅದು ಬರುವ ವರ್ಷದಿಂದ ಅನುಷ್ಠಾನಕ್ಕೆ ಬರ್ತದೆ. ಭಾಳ ದೊಡ್ಡ ಒಂದು ಕಾರ್ಯಕ್ರಮ, ಅದಕ್ಕೆ ದೊಡ್ಡ ಹಣಕಾಸಿನ ವ್ಯವಸ್ಥೆಗಳು ಕೂಡ ನಾವು ಮಾಡೋದಕ್ಕೆ ನಮ್ಮ ಸರ್ಕಾರ ಬದ್ಧ ಆಗಿರ್ತಕ್ಕಂಥದ್ದು. ಈ ರೀತಿ ಇವೆಲ್ಲ ಮುಖ್ಯ ವಿಷಯಗಳಿದೆ. ಮತ್ತು ಇನ್ನೇನೇನು, ಯಾಕಂದರೆ ಒಟ್ಟಾರೆ ಆಡಳಿತ ಒಳ್ಳೆಯ ರೀತಿಗೆ ನಡೀತಾ ಇರೋದ್ರಿಂದ ಸಾರ್ವಜನಿಕರಿಗೆ ಸ್ಪಂದನೆ ಆಗ್ತಾ ಇದೆ ನಮ್ಮ ಸರ್ಕಾರದಿಂದ. ಅದರಿಂದ ಇವತ್ತು ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಸುಧಾರಣೆಗಳು ಮತ್ತು ಅನೇಕ ಹೊಸ ಯೋಜನೆಗಳು ಇದೆಲ್ಲ ಅನುಷ್ಠಾನ ಆಗ್ತಾ ಇದೆ. ಅದು ಮುಂದೆ ನೋಡೋಣ ಏನಂತ. ಓಕೆ, ಪಕ್ಷದವರು ಹೇಳ್ತಾ ಇದ್ದಾರೆ ಸರ್ಕಾರದ ಚಳಿ ಬಿಡಿಸ್ತೇವೆ ಅಂತೇಳಿ. ಪವರ್ ಶೇರಿಂಗ್ ವಿಚಾರ ಅವ್ರವ್ರ ಕೆಲಸ ಮಾಡ್ತಾರೆ, ಆಮೇಲೆ ನೋಡೋಣ. ಪವರ್ ಶೇರಿಂಗ್ ವಿಚಾರನೂ ಕೂಡ ಭಾಳ ಡಿಸ್ಕಷನ್ ಆಗ್ತದೆ. ಪವರ್ ಶೇರಿಂಗ್ ವಿಚಾರನೂ ಕೂಡ ಭಾಳ ಡಿಸ್ಕಷನ್ ಆಗ್ತದೆ. ಅದು ನೋಡಿ, ಅದೆಲ್ಲ ಈಗಾಗಲೇ ಇತ್ಯರ್ಥ ಆಗಿರುವಂಥ ಸಬ್ಜೆಕ್ಟು. ಅದಕ್ಕೂ ಅಧಿವೇಶನಕ್ಕೆ ಏನು ಸಂಬಂಧ ಇಲ್ಲ. ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಕಡೆ ಪ್ರಶ್ನೆ ಏನಂತ ಸರ್, ಕುಮಾರಸ್ವಾಮಿ ಅವರು ಭಗವದ್ಗೀತೆಯನ್ನು ಪಠ್ಯಪುಸ್ತಕದಲ್ಲಿ ತರಬೇಕು ಅಂತ ಹೇಳಿ. ನೋಡ್ರಿ, ಪಠ್ಯಪುಸ್ತಕದಲ್ಲಿ ಎಲ್ಲ ಧರ್ಮದ ವಿಚಾರಗಳು ಬರಬೇಕು. ನಮ್ಮ ಜಾತ್ಯತೀತ ದೇಶ. ಪಠ್ಯಪುಸ್ತಕದಲ್ಲಿ ಏನಿದೆ ಅದರಲ್ಲಿ ಏನಾದರೂ ಪರಿಷ್ಕರಣೆ ಆಗುವಂಥದ್ದಿದ್ರೆ ಆಗ್ಬೋದು, ಬಟ್ ಅದಕ್ಕೆ